ಏನಾಗಿದೆ, ದೊಡ್ಡ ಪ್ರಾಬ್ಲಮ್ ಆಗಿದೆ. Hello, welcome back to my YouTube channel. This is my YouTube channel. So guys, finally we are going to trip. Yes, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎಲ್ಲಿಗೆ ಏನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಸ್ಟಾರ್ಟಿಂಗಲ್ಲಿ ಹೇಳಲ್ಲ, ಹೋಗ್ತಾ ಹೇಳ್ತೀನಿ. ಇನ್ನೇನು ನೋಡಬೇಕು, ಟೈಮ್ ಬಂದು ಹೇಳ್ತೀನಿ 3 o'clock ಆಗಿದೆ. ಸೊ ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನ್. ಬೆಳಗ್ಗೆ ಎದ್ದು ನಾವು ಪ್ಲ್ಯಾನ್ ಮಾಡಿದ್ದು, ತುಂಬ ದಿವಸ ಪ್ಲ್ಯಾನು ಅಲ್ಲ. ಬೆಳಗ್ಗೆ ಎದ್ದು ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಆಗಿ ರೂಮ್ ಬುಕ್ಕಾಗಿ ಹೋಗ್ತಾ ಇದ್ದೀವಿ. ಸೊ ನಾಳೆ ವಾಪಸ್ ಆಗ್ತೇವೆ. ಸೊ ಅಷ್ಟೇ, ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನನ್ನ ಔಟ್ಫಿಟ್ ತುಂಬ ಸಿಂಪಲ್, ಬಿಕಾಸ್ ಇವತ್ತೆಲ್ಲ ಫುಲ್ ಟ್ರಾವೆಲಿಂಗ್ ಆಗಿಬಿಡುತ್ತೆ ನಮ್ಮದು. ಇನ್ನೇನಾದರೂ ನಾಳೆನೇ ನಮ್ಮದೆಲ್ಲ ಫೋಟೋಸ್ ಹೊರಗಡೆ. ಸೊ ಅದಕ್ಕೆ ಇವತ್ತು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ನಾಳೆ ಔಟ್ಫಿಟ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾಳೆ ತೋರಿಸ್ತೇನೆ. ಬಾಯ್ಸ್ ಹೋಗೋ ಹೊರಟಿದ್ದೀವಿ. ಇದು ಬಂಡೀಪುರ ಫಾರೆಸ್ಟ್. ಸೊ ಈ ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಕರ್ನಾಟಕ ಕೇರಳ ಬಾರ್ಡರ್ ಅಂತ. ಯಾಕಂದರೆ ಕೇರಳದಲ್ಲಿ ಎಷ್ಟು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಿಗಲ್ಲ ಅಂತ. ಸೊ ಯಾವಿಯೇ ಗಂಟು ಕೇರಳ. ಗೈಸ್ ಬಂದಿದ್ದೀವಿ. ಆ್ಯಕ್ಚುಲಿ ಇವಾಗ ಅಷ್ಟು ಕ್ಲೀನಾಗಿ ಕಾಣಿಸ್ತಿಲ್ಲ, ಫುಲ್ ಕತ್ಲೆ ಆಗಿಬಿಟ್ಟಿದೆ. ಸೊ ಬೆಳಗ್ಗೆ ತೋರಿಸ್ತೀನಿ, ಬೆಳಗ್ಗೆ ವ್ಯೂ ಮಾತ್ರ ಸಖತ್ತಾಗಿರುತ್ತಂತೆ. ಸೊ ನಾವು ಬಂದಿರೋದು ಕೇರಳ ವಯನಾಡ್ಗೆ. ಸೊ ಇವತ್ತು ಫುಲ್ ಟ್ರಾವೆಲಿಂಗ್ ನಾನು ಹೇಳ್ದಲ್ವ, ನಾಳೆ ನಾನು ಫುಲ್ ಬ್ಲಾಗ್ ಮಾಡ್ತೀನಿ. ಸೊ ನಾಳೆ ಫುಲ್ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್. ಗೈಸ್ ಗುಡ್ ಮಾರ್ನಿಂಗ್. ಇನ್ ನೆಕ್ಸ್ಟ್ ಬ್ಲಾಗ್. ಸೊ ಅಂದರೆ ನಾನು ಹೇಳಿದೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ರೆಡಿಯಾಗಿದ್ವಿ, ಹೊರಡಬೇಕು. ಸೊ ನೋಡಿ ಗೈಸ್, ಕ್ರೇಜಿ ಆಗಿದೆ ಜಾಗ. ಫುಲ್ಲು ವೆದರೆಲ್ಲ ಫುಲ್ಲು ಕೋಲ್ಡ್ ಆಗಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಮೇ ಬಿ ಚೆಕ್ಔಟ್ ಇವಾಗಲೇ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು ಡ್ಯಾಮ್ ಇದೆ, ಅಲ್ಲಿ ವಿಸಿಟ್ ಮಾಡ್ತಿದ್ದೀವಿ, ತೋರಿಸ್ತಾನೆ. ಗಾಯ್ಸ್ ಫೈನಲಿ ಬಂದಿದ್ದೀವಿ. ಸೊ ನಾವು ಬಂದಿರೋದು ಬಾಣಾಸುರ ಡ್ಯಾಮ್. ಸೊ ಇಂಡಿಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ ಅಂತ ಇದು, ನನಗೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಹಾಕಿದ್ರು ನೋಡಿದೆ, ಆಮೇಲೆ ಸಿಗ್ತೀನಿ. ಕ್ರೇಜಿ ಆಗಿದೆ. ಸೊ ಇವಾಗ ಇಲ್ಲಿಂದ ಹತ್ಕೋಗ್ಬೇಕು ಅಲ್ಲಿ ತನಕ. ಸೊ ನಿಮಗೆ ಬೇಕು ಅಂದರೆ ವ್ಯಾನ್ ಕೂಡ ಬರ್ತಾಯಿದೆ, ಇದರಲ್ಲೂ ಹೋಗ್ಬೋದು. ಅಷ್ಟೇ ಗೈಸ್, ಅದು 25 rupees ಪರ್ ಪರ್ಸನ್ ಮೇಲಾಗಿ ಕರ್ಕೊಂಬರುತ್ತೆ. ಇಷ್ಟವಾಯ್ತು, ಅಲ್ಲೆಲ್ಲಿಂದನೂ ನಡ್ಕೊಂಡ್ಬಂದಿದ್ದು ನಾವು. ಸೊ ಈ ಕಡೆಯಿಂದ ಕ್ರೇಜಿಯಾಗಿದೆ ವ್ಯೂ ಮಾತ್ರ. ಸೊ ಗೈಸ್ ಮೇಲಿಂದ ವ್ಯೂ ನೋಡಿ, ಸಖತ್ತು. ಆ ಕಡೆ ವಾಟರ್ ಇದೆ, ಆ ಕಡೆ ಬೆಟ್ಟ. ಕ್ರೇಜಿ ವ್ಯೂ ಸಿಕ್ತು ನೋಡಿ. ಆ್ಯಕ್ಚುಲಿ ಇದು ರಿಯಲಾಗಿ ನೋಡೋಕ್ಕೆ ಸಖತ್ತಾಗಿದೆ. ಸೊ ಇದು ವಾಟರ್, ಸ್ಪೀಡ್ ಬೋಟ್ ಎಲ್ಲ ಹೋಗ್ತಾ ಇದ್ದಾರೆ. ಅಲ್ಲೊಂದು ಬಂತು. ಸೊ ಗಾಯ್ಸ್ ಇವಾಗ ನಾವು ಎಡಕಲ್ ಕೇವ್ಸ್ ಬಂದಿದ್ದೀನಿ, ತೋರಿಸ್ತೀನಿ. ಜಾಗ ಬಿಡಿ. So guys, ಇದು ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಜೈಂಟ್ ಸ್ವಿಂಗ್ ಅಂತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಿ ಹೆಂಗಿತ್ತು ಅಂತ, ಸಖತ್ತಾಗಿತ್ತು.
ಇದು ಡೈರೆಕ್ಟಾಗಿ ನೋಡಿದ್ರೆ ಅಷ್ಟೇ ಗೊತ್ತಾಗೋದು. ಸೊ ಈಗ ಗೊತ್ತಾಗ್ತಿಲ್ಲ, ಫೀಲ್ ಆಗುತ್ತೆ ಡೈರೆಕ್ಟಾಗಿ ನೋಡಿದ್ರೆ. ಸಡನ್ನಾಗಿ ಬಿಡ್ತಾರೆ. ಸೊ ಇಟ್ ವಾಸ್ ಗುಡ್. ಸೊ ಗೈಸ್, ಏನಾಗಿದೆ, ದೊಡ್ಡ ಪ್ರಾಬ್ಲಮ್ ಆಗಿದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಜಿಪ್ ಲೈನು, ಜಾಯಿಂಟ್ ಸ್ವಿಂಗ್ ಎಲ್ಲ ಆಡಿ ಹೊರಟ್ವಿ. ಅಲ್ಲಿಗೆ ಮಾಮೂಲಿ ಮೈಸೂರಿಗೆ ಹೊರಟ್ವಿ ನಾವು. ಅದೇನಾಗ್ಬಿಟ್ಟಿದೆ, ಅಲ್ಲಿ ಬೆಟ್ಟ ಹಚ್ಚೋ ಟೈಮಲ್ಲಿ ಹಿಂದೆ ಮುಂದೆ ಎಲ್ಲ ಗಾಡಿ ತಂದ್ಬಿಟ್ಟು ಹ್ಯಾಂಡ್ ಬ್ರೇಕ್ ಇಟ್ಬಿಟ್ಟು ಓಡಿಸ್ಬಿಟ್ಟಿದ್ದೀವಿ. ಇವಾಗ ಫುಲ್ ಜಾಮ್ ಆಗಿಬಿಟ್ಟಿದೆ. ಅಲ್ಲಿ ಫುಲ್ಲು ಇಷ್ಟೊಂದಂಗೆ ಬಂತು, ಎಕ್ಸ್ಲೀಟ್ರ್ ಕೊಟ್ಟರೆ ಫುಲ್ ಸೌಂಡು. ಇವಾಗ ಅದು ಮೂವ್ ಆಗ್ತಾಯಿಲ್ಲ, ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇಲ್ಲಿ ವಿಚಾರಿಸಿದ್ದೀವಿ. ಇಲ್ಲೂ ಅದು ಬರೋ ಸಂಡೇ, ಯಾವುದು ಗ್ಯಾರೇಜ್ ಓಪನ್ ಇಲ್ಲ. ನೋಡಬೇಕು ಏನು ಮಾಡ್ತೀವಿ ಅಂತ. ಆ್ಯಕ್ಚುಲಿ 6:45 ಹಂಗೆಲ್ಲ ಮನೆಗೆ ಹೋಗ್ತಿದ್ವಿ, ಲೇಟ್ ಆಯಿತು. ಪ್ರತಿ ಸಲ ನಾವು ಅದೇ ಟೈಮಿಂಗ್ಸ್ ಆಗುತ್ತೆ. ಯಾರು ಕಣ್ಣು ಬಿತ್ತು ಗೊತ್ತಿಲ್ಲ. ಅಲ್ಲಿ ನಿಂತಿದೆ ಇವಾಗ ಗಾಡಿ, ಕೇರಳದಲ್ಲಿ. ಅದುವೇ ಅವ್ರ ಭಾಷೆ ಗೊತ್ತಿಲ್ಲ, ಅವ್ರಿಗೆ ನಾವು ಮಾತಾಡೋದು ಗೊತ್ತಾಗಲ್ಲ. ದೊಡ್ಡ ಪ್ರಾಬ್ಲಮ್ ಆಗಿದೆ ಇವಾಗ. ಆಮೇಲೆ ಸಿಗ್ತೀನಿ ಏನಾಯಿತು ಅಂತ ಹೇಳಿ. ಸೊ ಗೈಸ್, ಇಲ್ಲೇ ಯಾರೋ ಸಿಕ್ಕಿದ್ರು ಮಾಡಿಸ್ತಾ ಇದ್ದೀವಿ. ಸೊ ಸ್ಯಾಡ್. ಸೊ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಬೆಳಿಗ್ಗೆ 11:15 ಬಂದಿದ್ದು, ಬಿಕಾಸ್ ನಾವು ಹೊರಟಿದ್ದು 8 o'clock ಆಗಿತ್ತು. ಸೊ ಯಾಕಂದರೆ ರಾತ್ರಿ ನಾವು ಮಲಗಿದ್ದು 1 ಗಂಟೆ. ಸೊ ನೆನ್ನೆಲ್ಲ ಒಂಥರ ಹೆಂಗಾಯಿತು ಅಂದರೆ, ಚೆನ್ನಾಗೇ ಇತ್ತು ಕಾರು. ಸಡನ್ನಾಗಿ ನಾವು ಎಡಿಕಲ್ ಕೇವ್ಸಿಂದ ವಾಪಸ್ ಬರೋ ಟೈಮಲ್ಲಿ ಕ್ಲಚ್ ವರ್ಕ್ ಆಗ್ತಾಯಿಲ್ಲ, ಗೇರ್ ಬೀಳ್ತಾಯಿದೆ, ಬಟ್ ಕ್ಲಚ್ ವರ್ಕ್ ಆಗ್ತಾಯಿಲ್ಲ. ಆ್ಯಂಡ್ ಆಕ್ಸಿಲೇಟ್ರ್ ಕೊಟ್ಟರೆ ಸೌಂಡ್, ವಿಯರ್ಡ್ ಸೌಂಡ್. ನನಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಬಂದ್ವಿ, ಮೇ ಬಿ ಬರ್ಬೋದು. ಮೈಸೂರಿಗೆ ಬಂದಿದ್ರೆ ಏನಾಗಲ್ಲ ಅಂತ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಮಧ್ಯದಲ್ಲಿ ಕೊನೆಯಲ್ಲಿ ಲೈಕ್ ಇನ್ನೇನು ಫಾರೆಸ್ಟ್ ಎಂಟ್ರಿ ಕೊಡಬೇಕು, ಬಿಕಾಸ್ ಕೇರಳ ಟು ಲೈಕ್ ಕರ್ನಾಟಕಕ್ಕೆ ಬರಬೇಕು ಅಂದರೆ ಬಂಡೀಪುರ ಫಾರೆಸ್ಟ್ನೇ ದಾಟಬೇಕು. ಸೊ ಫಾರೆಸ್ಟ್ ಹತ್ರ ನಿಲ್ಲಿಸಿದ್ವಿ, ಬಿಕಾಸ್ ಫಾರೆಸ್ಟ್ ಹೋಗೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಸಂಜೆ ಆಗಿತ್ತು ಬೇರೆ, ಆನೆಗಳೆಲ್ಲ ಪಕ್ಕದಲ್ಲೇ ಇರ್ತಾರೆ. ಸೊ ಈ ಸೌಂಡ್ಗೆ ಒಂಥರ ಸರಿ ಹೋಗಲ್ಲ ಅದು ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ವಿ. ಆಮೇಲೆ ಯಾಕೋ ವರ್ಕ್ ಆಗ್ತಿರಲಿಲ್ಲ. ಆ್ಯಂಡ್ ಅಲ್ಲಿ ಯಾರನ್ನೋ ಕೇಳಿದ್ವಿ, ಯಾರೊಬ್ಬರು ಲೈಕ್ ದೇ ಸಪೋರ್ಟೆಡ್ ಅಸ್. ಸೊ ಹೆಲ್ಪ್ ಮಾಡಿದರು. ಆಮೇಲೆ ಮೆಕ್ಯಾನಿಕ್ನ ಕರೆಸಿದ್ವಿ. ಚೆಕ್ ಮಾಡಿದ್ರು ಆಗಲ್ಲ, ನಾಳೆ ಅಂದರು. 3 to 4 hours ಬೇಕು, ಕ್ಲಚ್ದು ಬಿದ್ದೋಗಿದೆ, ವಿ ಶುಡ್ ಟೇಕ್ ದಟ್ ಅಂದರು. ಸೊ ಹೇಳಿದ್ವಿ ಓಕೆ, ನಾಳೆನೇ ಲೈಕ್ ಇವತ್ತು ಮಾಡಿಸಿದ್ವಿ. ಬಟ್ ನಿನ್ನೆ ಸಡನ್ನಾಗಿ ಅವ್ರು ಡಿಸೈಡ್ ಮಾಡಿದ್ರು, ಇಲ್ಲ ಮಾಡಿಕೊಡ್ತೀವಿ ಅಂತ. ನಾನು 7 ಹಂಗೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲ 7. ಸೊ ಮುಗಿಯುತ್ತೇನೋ ಅಂತ ಅಂದ್ಕೊಂಡ್ವಿ. ಲೈಕ್ ಬಂಡೀಪುರ ಫಾರೆಸ್ಟ್ಗೆ 9 ಲಾಸ್ಟು. ಸೊ ಅದರೊಳಗೆ ಮುಗಿಯುತ್ತೆ ಅಂದ್ಕೊಂಡ್ವಿ. ಬಟ್ 11 ಗಂಟೆ ಆಗಿದ್ದು ರಿಪೇರಿ ಆಗೋಕ್ಕೆ ಕಾರು. ಫುಲ್ ಅದು ಏನು ಬ್ಯಾರಿಕೇಡ್ ಒಳಗಿತ್ತು, ಅದೆಲ್ಲ ತೆಗೆದ್ಬಿಟ್ಟು ಫುಲ್ ಒಂದು ಪಾರ್ಟ್ ಫುಲ್ ತೆಗೆದ್ಬಿಟ್ಟು ಹಾಕಬೇಕಿತ್ತು. ಸೊ 11 ಗಂಟೆ ಆಯಿತು. ಆಮೇಲೆ ಹೋಗಿ ಅಲ್ಲಿ ಊಟ ಹುಡುಕಿ, ಆಮೇಲೆ ರೂಮ್ ಸಣ್ಣಗೆ ಅಲ್ಲಿ ಬುಕ್ ಮಾಡಿ, ಸೊ ಊಟ ಮಾಡಿಕೊಂಡು 12 ಗಂಟೇಲಿ ಮಲ್ಕೊಂಡು 1 ಗಂಟೆಗೆ. ಸೊ ಬೆಳಗ್ಗೆ ಎಷ್ಟು 7 ಗಂಟೆಗೇನೋ ಇದ್ದೆ ನಾನು. ಸೊ ಇಟ್ ವಾಸ್ ಲೈಕ್. ಆ್ಯಂಡ್ ಅದಾದಮೇಲೆ ಬಂದ್ವಿ. ಸೊ ಆ್ಯಕ್ಚುಲಿ ಫಾರೆಸ್ಟಲ್ಲಿ ನನಗೆ ನಿನ್ನೆ ಹೋಗ್ತಾ 7 to 8 ಎಲಿಫೆಂಟ್ಸ್ನ ನೋಡಿದ್ವಿ, ಕರಡಿ ನೋಡಿದ್ವಿ, ಪಿಗ್ ನೋಡಿದ್ವಿ, ನವಿಲನ್ನ ನೋಡಿದ್ವಿ, ಪಿಕಾಕ್ ನೋಡಿದ್ವಿ, ಜಿಂಕೆ ನೋಡಿದ್ವಿ. ಹೋಗ್ತಾ ಲೈಕ್ ಇಟ್ ವಾಸ್ ಈವ್ನಿಂಗ್ ಅಲ್ವಾ, ಸೊ ಇಷ್ಟೊಂದು ನೋಡಿದ್ವಿ. ಫಸ್ಟ್ ಟೈಮ್ ನಮಗೆ ಬಂಡೀಪುರ ಫಾರೆಸ್ಟಲ್ಲಿ ಹೋದಾಗೆಲ್ಲ ಫಸ್ಟು
ಜಿಂಕೆ ಸಿಗ್ತಾಯಿತ್ತು, ಆಮೇಲೆ ಆನೆ ಸಿಗ್ತಾಯಿತ್ತು. ಬಟ್ ಈ ಸಲ ಫಸ್ಟೇ ಜಿಂಕೆ ಸಿಕ್ತು, ಆಮೇಲೆ ಲಾಸ್ಟ್ಲಿ ಇನ್ನೇನು ಫಾರೆಸ್ಟ್ ಮುಗಿಬೇಕು ಅಂದಾಗ ನನಗೆ ಜಿಂಕೆಗಳು ಸಿಕ್ಕಿದ್ದು. ಇವತ್ತು ಬೆಳಗ್ಗೆ ಬರ್ತಾನೆ ಹಂಗೆ ಆಯಿತು. ಫಸ್ಟು ಸ್ಟಾರ್ಟಿಂಗಲ್ಲಿ ಸಿಗಲಿಲ್ಲ, ಒಂದು ಸ್ವಲ್ಪ ದೂರ ಹೋದ್ಮೇಲೆ 4 ಆನೆ ನೋಡಿದ್ವಿ ಇವತ್ತು ನಾವು. ಹೋಗ್ತಾಯಿದ್ವು, ತಿಂತಾಯಿದ್ವು, ಆ ಥರ. ಆ್ಯಂಡ್ ಲಾಸ್ಟಲ್ಲಿ ಇನ್ನೇನು ಮುಗೀತು ಫಾರೆಸ್ಟ್ ಚೆನ್ನಾಗಿ, ಒಂದಷ್ಟು ಜಿಂಕೆ ನೋಡಿದ್ವಿ ಅಷ್ಟೇ. ಅದು ಬಿಟ್ಟರೆ ಇವತ್ತೇನು ಅಷ್ಟಿಲ್ಲ, ಬಟ್ ನಿನ್ನೆ ಚೆನ್ನಾಗಿತ್ತು. ಸೊ ಏನೋ ಕಾರಿಂಗ್ ಆಗಬೇಕಿತ್ತು, ಲೈಕ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಷ್ಟೇ ಗೈಸ್. ಸೊ ತುಂಬ ಎಕ್ಸ್ಪ್ಲೋರ್ ಮಾಡಲಿಲ್ಲ ಆ್ಯಕ್ಚುಲಿ. ನಾವು ಒಂದು 3 to 4 ಪ್ಲೇಸಸ್ ಇಟ್ಕೊಂಡಿದ್ವಿ ಅಷ್ಟೇ, ಬಟ್ ಆಗಿದೆ 2 ಪ್ಲೇಸಸ್. ಸೊ ನಾವು ನಿನ್ನೆ 6ಗೆ ಬರಬೇಕು ಅಂತಿದ್ದಿದ್ದು ಮನೆಗೆ, ಬಟ್ ಆಗಲಿಲ್ಲ ಅದು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಎಡಿಕಲ್ ಕೇವ್ಸ್ಗೆ ಹೋದ್ವಿಲ್ಲ. ಸೊ ನಾವೇನೋ ಅಂದ್ಕೋದ್ವಿ, ಬಟ್ ಅಲ್ಲೇನೋ ಆಗಿದ್ದು. ಸೊ ನಾನು ಅಂದ್ಕೊಂಡಿದ್ದು ಕೇವ್ಸ್ ಕ್ಲೈಮ್ ಮಾಡಿ ಕೇವ್ಸ್ ಒಳಗೆ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಇದು ಹಂಗಲ್ಲ ಗೈಸ್, ಬೆಟ್ಟನ ತೊಗೋಬೇಕು. ಈಗ ಚಾಮುಂಡಿ ಬೆಟ್ಟದ ಥರ ಸ್ಟೆಪ್ಸು ಇಲ್ಲ, ಹಿಂಗಿದೆ ಬೆಟ್ಟ ಫುಲ್ಲು. ಹಿಂಗೆ ಲೈಕ್ ಇಷ್ಟಿಲ್ಲ, ಫುಲ್ ಹಿಂಗೆ. ಎಷ್ಟು ಕಷ್ಟ ಇದೆ ಗೊತ್ತಕ್ಕೆ. ಮೋರ್ ದೆನ್ 5 kilometers ಆಯಿತು, ಮೇ ಬಿ ನನಗೆ ಕಿಲೋಮೀಟರ್ಸ್ ಗೊತ್ತಿಲ್ಲ. ಫುಲ್ ಹಿಂಗಿತ್ತು, ಕಷ್ಟಪಟ್ಟು ಒಳಗಡೆ ಎಲ್ಲ ಹೋಗಿ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರಲಿಲ್ಲ ಆ್ಯಕ್ಚುಲಿ. ತುಂಬಾ ಸುಸ್ತಾಯಿತು. ಫಸ್ಟ್ ನಾವು ಬಾಣಾಸುರ ಡ್ಯಾಮು ಹತ್ತು ಹೋಗ್ಬೇಕಿತ್ತು, ನೀವು ನೋಡಿದ್ದೀರಲ್ಲ. ಸೊ ಇದು ಹಂಗೆ ಹೋದ್ವಿ, ಬಟ್ ತುಂಬಾ ಸ್ಟ್ರೆಸ್ ಆಯಿತು. ಸೊ ಅದನ್ನು ಮುಗಿಸ್ಕೊಬರೋಷ್ಟರಲ್ಲಿ ಊಟ ಎಲ್ಲ ಮಾಡೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಸೊ ಅದಕ್ಕೇನೇನು ಎಕ್ಸ್ಟ್ರಾ ಹೋಗೋಕ್ಕಾಗಲಿಲ್ಲ, ತುಂಬ ಟೈಮ್ ಆಗಿಬಿಡುತ್ತೆ ಅಂತ. ಬಟ್ ಎಡಿಕಲ್ ಕೇವ್ಸ್ ಗುಡ್ ಟು ಸಿ, ಒಳಗೆ ಫುಲ್ ಆಲ್ ದ ಎಫರ್ಟ್ಸ್, ರಿಸಲ್ಟ್ ಇಸ್ ಗುಡ್, ನಾಟ್ ಬ್ಯಾಡ್. ಸೊ ವ್ಯೂ ಎಲ್ಲ ಚೆನ್ನಾಗಿತ್ತು, ಬಟ್ ತುಂಬಾ ಲೈಕ್ ವಯಸ್ಸಾದವ್ರಿಗೆಲ್ಲ ಹೋಗೋಕ್ಕಾಗಲ್ಲ, ಚಿಕ್ಕ ಮಕ್ಕಳನ್ನ ಎತ್ಕೋಗೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಮಧ್ಯದಲ್ಲಿ ಸಣ್ಣದಿಲೆಲ್ಲ ಹೋಗ್ಬೇಕು, ಅದೆಲ್ಲ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಬಿಕಾಸ್ ಅಲ್ಲಿ ಫುಲ್ ಜನ ಜಾಸ್ತಿ ಜನ ಇದ್ದರು, ಕಿರ್ಚಾಡ್ತಿದ್ರು ವೀಡಿಯೋ ಮಾಡ್ತಿದ್ದರೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ವಿಸಿಟ್. ಆ್ಯಂಡ್ ಡ್ಯಾಮ್ ಅಂದರೆ ರಿವ್ಯೂ ಬೇಕು ಅಂದರೆ, ಸೊ ಈ ಟೈಮಲ್ಲಿ ಹೋಗಿದ್ದು ವೇಸ್ಟ್ ಅನಿಸಿದ್ರೆ, ವರ್ತಿಲ್ಲ, ನೀರು ಅಷ್ಟಿರಲಿಲ್ಲ. ಆ್ಯಂಡ್ ಡ್ಯಾಮ್ ಫುಲ್ ಖಾಲಿ, ಲೈಕ್ ಡ್ಯಾಮ್ ಹೆಂಗಿರುತ್ತೆ ಅಂತ. ಆ್ಯಂಡ್ ದ ಸೀನರಿ ವಾಸ್ ಗುಡ್. ಸೊ ಲೈಕ್ ಮಳೆ ಬಂದ ಇಲ್ಲ ಸಮ್ಮರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆ ಟೈಮಲ್ಲಿ ಏನಾದರೂ ಹೋದರೆ ಮೇ ಬಿ ಚೆನ್ನಾಗಿರ್ತಿತ್ತೇನೋ. ಬಟ್ ಇಟ್ಸ್ ಓಕೆ, ಇವಾಗಲೂ ಏನು ಟೂ ಬ್ಯಾಡ್ ಅಲ್ಲ, ಬಟ್ ನೀರಿರಲಿಲ್ಲ ಅಷ್ಟೇ. ಬಿಕಾಸ್ ಸಮ್ಮರ್ ಅಲ್ವಾ, ಮಳೆ ಬರ್ತಿತ್ತು ಬಟ್ ಇರಲಿಲ್ಲ. ಸೊ ಅಷ್ಟೇ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಹಾಗೂ ಸಬ್ಸ್ಕ್ರೈಬ್ ಟು ದಿಸ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.